ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ನಾನ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀನು ಗೊತ್ತು ತಾನೆ? ಗೊತ್ತು. ಅದಕ್ಕೆ ನೀನ್ ಅಡ್ಗೆ ಮಾಡೋದ್ ಹೇಗೆ ಅಂತ ನನಗ್ ಫೋನಲ್ಲೇ ಹೇಳು, ನಾನ್ ಕೇಳಿಸ್ಕೊಂಡ್ ಮಾಡ್ತೀನಿ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಯಾಕೆ ಅಡ್ಗೆ ಮಾಡ್ಬೇಕು ಅನ್ಕೊಂಡಿದ್ಯಾ? ನನಗ್ ಅಡ್ಗೆ ಮಾಡಕ್ ಬರಲ್ಲ ಅಂತ ಯಾರೋ ಆಡ್ಕೋತಾ ಇದ್ದಾರೆ. ಅವ್ರ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನಾನು ರುಚಿಯಾಗಿ ಅಡ್ಗೆ ಮಾಡಿ ಅವ್ರಿಗೆ ಬಡಿಸ್ಬೇಕು ತಾನೆ? ಅದೆಲ್ಲ ಸರಿ ಗಂಗೆ, ಫೋನಲ್ಲಿ ಹೇಗ್ ಹೇಳಿ ನಾನು? ಹಾ, ಇವಾಗ ನಾನು ಅಡ್ಗೆ ಮನೆಗೆ ಹೋಗಿ ವಿಡಿಯೋ ಕಾಲ್ ಮಾಡ್ತೀನಿ. ನೀನ್ ಯಾವ್ದ್ಯಾವ್ದು ಎಷ್ಟೆಷ್ಟು ಹಾಕ್ಬೇಕು ಅಂತ ತೋರ್ಸ್ಕೊಡು, ಹಾಗೆ ಮಾಡ್ತೀನಿ. ಆಯ್ತು, ಆದ್ರೆ ಇವತ್ ಬೇಡ, ಇನ್ನೊಂದಿನ ಹೇಳ್ಕೊಡ್ತೀನಿ. ಅಕ್ಕ, ಆಡ್ಕೊಳ್ಳೋರ್ಗೆ ನಾನು ಆಹಾರ ಆಗಲ್ಲ. ಅವ್ರ ಮುಂದೆನೆ ಗತ್ತಲ್ಲಿ ಇರ್ಬೇಕು ಅಂದ್ರೆ ಅವ್ರಿಗ್ ನಾನು ಇವತ್ತೇ ಉತ್ತರ ಕೊಡ್ಬೇಕು. ನಾಳೆವರೆಗೂ ಆಡ್ಕೊಳಕ್ ಅವಕಾಶ ಕೊಡ್ಬಾರ್ದು. ನಾನ್ ಇವಾಗ್ಲೇ ಮಾಡ್ತೀನಿ. ಇವಾಗ ಬೇಡ ಗಂಗೆ, ಅದು ನಾನು. ಏನಾಯ್ತಕ್ಕ? ಏನಿಲ್ಲ ಅಕ್ಕ, ನೀನೇನೋ ಸುಳ್ಳು ಹೇಳ್ತಾ ಇದ್ಯಾ? ನಾನಿಂದೇನೋ ಮುಚ್ಚಿಡ್ತಾ ಇದ್ಯಾ? ನಾನಾ? ಇಲ್ಲ ಗಂಗೆ, ನಾನು ಚೆನ್ನಾಗೇ ಇದ್ದೀನಿ. ಅಕ್ಕ, ನಿನ್ ಧ್ವನಿ ಕೇಳ್ತಾ ಇದ್ರೆ ಏನೋ ತೊಂದ್ರೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ತೊಂದ್ರೆನಾ? ಇಲ್ಲ ಗಂಗೆ, ನಾನ್ ಚೆನ್ನಾಗೇ ಇದ್ದೀನಿ. ಫೋನ್ ಕೊಡಿಲಿ. ಆ ರೀತಿ ಎಲ್ಲ ಏನೂ ಇಲ್ಲ ಗಂಗಾ. ಅಪ್ಪ, ನೀವಾ? ಅಕ್ಕ ಯಾಕೆ ಡಲ್ಲಾಗಿ ಮಾತಾಡ್ತಿದ್ದಾಳೆ? ಏನೂ ಇಲ್ಲಮ್ಮ. ನಾಳೆ ಗೌರಿ ಸ್ಟೇಷನ್ಗೆ ಹೋಗ್ಬೇಕು. ಇಷ್ಟು ದಿವಸ ನಮ್ಮ ಗೌರಿಗೆ ತೊಂದರೆ ಕೊಟ್ಟವ್ರನ್ನ ಐಡೆಂಟಿಫೈ ಮಾಡಬೇಕು. ಅವನು ಸಿಗಾಕೋತಾನೋ ಇಲ್ವೋ, ತಪ್ಪಿಸ್ಕೋತಾನೋ ಅನ್ನೋ ಚಿಕ್ಕ ಟೆನ್ಷನ್ ಅಷ್ಟೇ ಅಮ್ಮ. ಅಪ್ಪ, ಅವನ್ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನ್ನ ಹಿಡಿಲೇಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಮಾತಾಡಿದ್ದಾರೆ. ಅಕ್ಕನ್ನ ಧೈರ್ಯವಾಗಿ ಹೋಗಿ ಐಡೆಂಟಿಫೈ ಮಾಡಕ್ ಹೇಳಿ. ಆಯ್ತು, ನೀನ್ ಹೇಳ್ದಾಗೆ ಮಾಡ್ತೀನಿ. ನೋಡು, ಇದೆಲ್ಲ ಮುಗಿದ್ಮೇಲೆ ನಿಮ್ಮ ಅಕ್ಕನೇ ನಿನಗೆ ಫೋನ್ ಮಾಡ್ತಾಳೆ. ನಿನಗೇನ್ ಬೇಕೋ ಅದನ್ನ ಹೇಳ್ಕೊಡ್ತಾಳೆ, ಸರಿನಾ? ಸರಿಯಪ್ಪ. ಹುಷಾರು. ರೀ, ಗೌರಿ ಕೆಳಗಡೆ ಬರ್ತಾ ಇದ್ದಾಳ? ಇಲ್ಲ, ಬೆಳಿಗ್ಗೆ ನಡೆದ ಘಟನೆಯಿಂದ ಅವಳು ತುಂಬಾ ಭಯ ಬಿದ್ದಾಳೆ. ಸ್ವಲ್ಪ ಹೊತ್ತು ಅವಳು ಪಾಡಿಗಳನ್ನ ಬಿಟ್ಬಿಡು, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಹಾಗಂತ ಊಟ ಮಾಡದೆ ಇರಕ್ಕಾಗತ್ತಾ? ಹೇಳು, ಈಗ ನಾನೇನ್ ಮಾಡ್ಬೇಕು? ಮೊದ್ಲು ಈ ಊಟನ ಅವಳು ಕೊಟ್ಟು ಏನಾಯ್ತು ಅಂತ ವಿಚಾರಿಸಿ. ಸಮಸ್ಯೆ ಸುಳ್ಳಿಲ್ ಸಿಕ್ಕಾಕೊಂಡು ನರಳ್ತಾ ಇದ್ರು ಅವಳು ಸುಮ್ಮನೆ ಇದ್ದಾಳೆ ಅಂದ್ರೆ ಇನ್ ಎಲ್ರೀ ಸಮಾಧಾನ? ಒಂದು, ಇದೆಲ್ಲ ಸರಿ ಹೋಗ್ಬೇಕು. ಇಲ್ಲ ಅಂದ್ರೆ ನಾನ್ ಸಮಾಧಿ ಸೇರ್ಬೇಕು. ಯಾಕೆ ಒಂದ್ಸಲ ಪದೇ ಪದೇ ಸಾವಿನ ಬಗ್ಗೆ ಮಾತಾಡ್ತಾ ಇದ್ಯಾ? ಬದುಕ್ಬೇಕು ಅಂದ್ರೆ ಮಕ್ಕಳು ಚೆನ್ನಾಗಿರ್ಬೇಕು, ಇಲ್ಲ ಮುಂದಾದ್ರೂ ಸಂತೋಷವಾಗಿರ್ತಾರೆ ಅನ್ನೋ ಭರವಸೆ ಬೇಕು. ಎರಡೂ ಇಲ್ಲ ಅಂದ್ಮೇಲೆ ಮತ್ಯಾಕ್ರಿ ಈ ಜೀವ? ಅಭಯ್,